ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಕೆ ಇ ಎ ವತಿಯಿಂದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಆಗಿದೆ. ಅದು ಯಾವ ಅಧಿಸೂಚನೆ ಅಂದರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 1421 ಹುದ್ದೆಗಳ ಒಂದು ನೋಟಿಫಿಕೇಷನ್ ಆಗಿದೆ. ಎಷ್ಟು ಹುದ್ದೆಗಳು? 1421. ಇದು ಯಾವುದಪ್ಪ ಅಂದರೆ ಉಳಿಕೆ ಮೂಲ ವೃಂದದ್ದು. ಯಾವ ವೃಂದ? ಉಳಿಕೆ ಮೂಲ ವೃಂದದ್ದು. ಇದೇ ರೀತಿಯಾಗಿ ನಾನು HKಗೂ ಕೂಡ ನೋಟಿಫಿಕೇಷನ್ ಆಗಿದೆ. HK ಕಡಿಮೆ ಪೋಸ್ಟ್ಗಳದವು, ಓಕೆನಾ. HK 1421 ಪೋಸ್ಟ್ಗಳದವು, ಗೊತ್ತಾ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರೋದಾದರೆ, ಟೋಟಲ್ ಆಗಿ ವೇತನ ಶ್ರೇಣಿ ಇಲ್ಲಿ ನೋಡ್ಬೋದು ನೀವು 37,500ರಿಂದ 76,100. ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ವೇತನ ಶ್ರೇಣಿ ಇದೆಯಲ್ಲ, ಅಷ್ಟೇ ವೇತನ ಶ್ರೇಣಿ CRDRಗೂ ಇದೆ. ಪುರುಷ ಹುದ್ದೆಗಳು ಟೋಟಲಿ ಇಲ್ಲಿ ಯಾವುದೇ ರೀತಿಯಾದಂಥ ಮಹಿಳಾ ಹುದ್ದೆಗಳ ನೋಟಿಫಿಕೇಷನ್ ಇರಲ್ಲ ಇಲ್ಲಿ ಯಾವುದರಲ್ಲಿ, CR ಮತ್ತು DR ಹುದ್ದೆಗಳಲ್ಲಿ. ಸಿವಿಲ್ಗಳಲ್ಲಿ ನಾವು ಲೇಡೀಸ್ ಹುದ್ದೆಗಳನ್ನು ಕೂಡ ನೋಡ್ಬೋದು. ಇಲ್ಲಿ ಯಾವುದೇ ಲೇಡೀಸ್ ಹುದ್ದೆಗಳಿಗೆ ಅವಕಾಶ ಇರುವುದಿಲ್ಲ. 1421 ಪುರುಷ ಹುದ್ದೆಗಳು ಇರ್ತವೆ, ಓಕೆನಾ. ಇದು ಯಾವುದಕ್ಕಪ್ಪ ಅಂದರೆ ಉಳಿಕೆ ಮೂಲ ವೃಂದ, ಅಂದರೆ HKಗೆ ಸಂಬಂಧಪಟ್ಟಂತೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ತಾ ಬರೋದಾದರೆ ನೀವು ಇಲ್ಲಿ ನೋಡ್ಬೋದು, PUC ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರ್ಬೋದು. ನೋಡಿ, PUCಯಲ್ಲಿ ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಮಾಡಿರ್ಬೋದು, ಇಲ್ಲಿ ನಡೆಯುತ್ತೆ. ಅದ್ರ ಜೊತೆಗೆ ಡಿಪ್ಲೊಮಾ, ITI ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾರೆ ಅವರು, ಓಕೆನಾ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಗರಿಷ್ಠ ವಯೋಮಿತಿಯನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಸಾಮಾನ್ಯ ಅಭ್ಯರ್ಥಿ ಅಂದರೆ GM ಮತ್ತು GM ಕ್ಯಾಂಡಿಡೇಟ್ಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷ. ಹಾಗಾದರೆ ಕನಿಷ್ಠ ವಯೋಮಿತಿ 18 ವರ್ಷ. ಎಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ 18 ವರ್ಷ. ಗರಿಷ್ಠ ವಯೋಮಿತಿ GM ಅಭ್ಯರ್ಥಿಗಳಿಗೆ 33 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಸೇರಿದವರು ಅಭ್ಯರ್ಥಿಯಾಗಿದ್ರಪ್ಪ ಅಂದರೆ ಅವರಿಗೆ 35 ವರ್ಷ ಗರಿಷ್ಠ ವಯೋಮಿತಿ. ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಏನಪ್ಪ ಅಂದರೆ ಗರಿಷ್ಠ ವಯೋಮಿತಿಯಾಗಿರುತ್ತೆ, ಹೌದಾ. ಈ ಏಜ್ ಒಳಗೆ ಯಾರ್ಯಾರಿದ್ದೀರೋ ನೋಡಿ, ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಅರ್ಜಿ ಸಲ್ಲಿಸುವಂಥ ವಿಧಾನ ಎಲ್ಲಪ್ಪ ಅಂದರೆ, ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೋದಪ್ಪ ಅಂದರೆ, CET http://cetonline.karnataka.government.in ಅಥವಾ KEAಗೆ ಹೋಗಿ ನೀವೇನು ಸಲ್ಲಿಸ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸುವಂಥ ವೇಳಾಪಟ್ಟಿಯನ್ನು ನೀವು ನೋಡ್ಬೋದು. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ 22ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಏನಪ್ಪ ಅಂದರೆ 22 ಜುಲೈ ಕೊನೆಯ ದಿನಾಂಕ ಆಗಿರುತ್ತೆ. ಒಂದು ತಿಂಗಳ ಕಾಲ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ ಸಲ್ಲಿಸ್ಬೋದು, ಅಂದರೆ 30 ದಿನಗಳ ಕಾಲ. ಶುಲ್ಕವನ್ನು ಪಾವತಿಸಲು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂದರೆ 24 ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ ಪೇಮೆಂಟ್ ಮಾಡೋದಕ್ಕೆ. ನೆಕ್ಸ್ಟ್, ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇತನ ಶ್ರೇಣಿಯನ್ನು ನೀವು ಕೂಡ ನೋಡಿದ್ರಿ, ಹೌದಾ. ಇಲ್ಲಿ ನೋಡ್ಬೋದು ನೀವು, ಪ್ರತಿ ವರ್ಷ ಇನ್ಕ್ರೀಸ್ ಆಗುತ್ತೆ ನೋಡಿ. 900ರವರೆಗೆ ಪ್ರತಿ ವರ್ಷ ಇನ್ಕ್ರೀಸ್ ಆಗಿ ಟೋಟಲ್ ಎಲ್ಲಿವರೆಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಅದು 900, 39,300 ಆಗೋವರೆಗೆ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಈ 39,300 ಆಯ್ತಪ್ಪ ಅಂದ್ರೆ ನಂತರ ಪ್ರತಿ ವರ್ಷ 1,000 ರೂಪಾಯಿ ಇನ್ಕ್ರೀಸ್ ಆಗುತ್ತೆ, ಇಂಕ್ರಿಮೆಂಟ್ ಸಿಗ್ತಾ ಹೋಗುತ್ತೆ, ಓಕೆನಾ. ನೆಕ್ಸ್ಟ್, ನೀವು ಶುಲ್ಕ ನೋಡ್ತಾ ಬರೋದಾದರೆ GM ಅಭ್ಯರ್ಥಿ ಆಗಿರ್ಬೋದು ಅಥವಾ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರ್ತೈತಿ. ಎಷ್ಟು ಇರ್ತೈತಿ? 750. ಪರಿಶಿಷ್ಟ ಜಾತಿ ಅಂದರೆ SC, ST, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಇರ್ತಾರಲ್ಲ, ಇವರಿಗೆ 500 ರೂಪಾಯಿ ಆಗಿರುತ್ತೆ. ಎಷ್ಟು ಶುಲ್ಕ? 500 ರೂಪಾಯಿ ಶುಲ್ಕ ಆಗಿರುತ್ತೆ. ನೆಕ್ಸ್ಟ್, ಲಿಖಿತ ಪರೀಕ್ಷಾ ವಿಧಾನವನ್ನು ನೋಡ್ತಾ ಬರೋದಾದರೆ ಈ ಮೇಲ್ಕಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಆಫ್ಲೈನ್ OMR ಮಾದರಿಯಲ್ಲಿ ಇರ್ತೈತಿ. ನೋಡಿ, ಆಫ್ಲೈನ್ OMR ಟೈಪ್ನಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಪರೀಕ್ಷಾ ಕೇಂದ್ರಗಳು ಎಲ್ಲಿರ್ತಾವಪ್ಪ ಅಂದ್ರೆ 5 ಜಿಲ್ಲಾ ಕೇಂದ್ರಗಳಲ್ಲಿ ಅವರು ನಡೆಸ್ತಾರೆ. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಷರತ್ತಿಗೆ ಒಳಪಟ್ಟಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಅಂತ ಹೇಳ್ಯಾರ. ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮವನ್ನು ನೋಡ್ತಾ ಬರೋದಾದರೆ ಟೋಟಲ್ ಎಷ್ಟು ಕ್ವಶನ್ಸ್ ಇರ್ತಾವಪ್ಪ ಅಂದ್ರೆ 100 ಪ್ರಶ್ನೆಗಳು, 100 ಅಂಕಗಳಿರ್ತವೆ. ಎಷ್ಟು ನಿಮಿಷ ಅಂದ್ರೆ 1.5 ಗಂಟೆ ಅಥವಾ 90 ನಿಮಿಷಗಳ ಕಾಲಾವಕಾಶವಿರುತ್ತೆ. ವಿಷಯ ನೋಡ್ತಾ ಬರೋದಾದರೆ ಸಾಮಾನ್ಯ ಜ್ಞಾನ ಇರುತ್ತೆ, ವಿಜ್ಞಾನ ಇರುತ್ತೆ, ಭೂಗೋಳಶಾಸ್ತ್ರ ಇರುತ್ತೆ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂಥ ಸಾಮಾನ್ಯ ಅಧ್ಯಯನ ಇರುತ್ತೆ.
ಇಲ್ಲಿ ಟೋಟಲ್ ಆಗಿ ನೀವು ಏನು ಹೇಳ್ಬೇಕಾಗ್ಬೋದಪ್ಪ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೋಬೋದು. ಜಿ ಕೆ ಪೇಪರ್ ಯಾವ ರೀತಿ ಇತ್ತಲ್ಲ ಕಾಮನ್ ಆಗಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಇರುತ್ತೆ. ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ ನೋಡಿ. ಇಲ್ಲಿ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ 6/9/2026 ಅಂದರೆ ಸೆಪ್ಟೆಂಬರ್ 6ರಂದು ಈ DR ಪರೀಕ್ಷೆಯ ಎಕ್ಸಾಮ್ ಇರುತ್ತೆ. ಬೆಳಗ್ಗೆ 10 12 ಇರುತ್ತೆ. ನೆಕ್ಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗಿರುತ್ತೆ. ಯಾರಿಗಿರುತ್ತಪ್ಪ ಅಂದರೆ 10th ಯಾರು ಪ್ರಥಮ ಮತ್ತು ಟೆಂತ್ ಮತ್ತು PUCಗಳಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಯಾರು ಕನ್ನಡವನ್ನು ಅಧ್ಯಯನ ಮಾಡಿರಲ್ಲ ಅಂಥ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಅದರ ದಿನಾಂಕವನ್ನು ನಂತರದಲ್ಲಿ ಪ್ರಕಟಿಸಲಾಗುತ್ತೆ ಅಂತೇಳಿ ನೀಡಲಾಗಿದೆ. ನೆಕ್ಸ್ಟ್ ನಾವು ನೋಡ್ತಾ ಬರೋದಾದರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಇದಕ್ಕೆ ಏನಿರುತ್ತೆ, ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದರೆ ನೀವು ಏನಾದರೂ ಒಂದು 4 ಪ್ರಶ್ನೆಗಳಿಗೆ ತಪ್ಪು ಆನ್ಸರ್ ನೀಡಿದ್ರಪ್ಪ ಅಂದರೆ ನಿಮ್ಮದು 1 ಮಾರ್ಕ್ಸ್ ಹೋಗುತ್ತೆ. ಅಂದರೆ ಒಂದು ಕ್ವಶನ್ನಿಗೆ ನೀವು ರಾಂಗ್ ಆನ್ಸರ್ ನೀಡಿದ್ರಪ್ಪ ಅಂದರೆ 0.25 ಅಂಕಗಳು ಕಳೆಯಲಾಗುತ್ತೆ. ಓಕೆನಾ. ನೆಕ್ಸ್ಟ್ ಫಿಸಿಕಲ್ ಇರುತ್ತೆ. ಇಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಇರುತ್ತೆ. ಫಿಸಿಕಲ್ಗೆ ಏನು ಮಾಡಲಾಗುತ್ತಪ್ಪ ಅಂದರೆ 1:5 ಅನುಪಾತದಲ್ಲಿ ನಿಮಗೆ ಏನು ಮಾಡಲಾಗುತ್ತೆ, ಫಿಸಿಕಲ್ಗೆ ಕರೆಯಲಾಗುತ್ತೆ. ಓಕೆನಾ. ಹಾಗಾದರೆ ಫಿಸಿಕಲ್ನಲ್ಲಿ ಏನೇನಿರುತ್ತೆ, ಕಾಮನ್ ಆಗಿ ಮೊದಲು ಏನಿತ್ತಲ್ಲ ಅದೇ ಫಿಸಿಕಲ್ ಇರುತ್ತೆ. ಇಲ್ಲಿ ಪುರುಷ ಅಭ್ಯರ್ಥಿಗಳು ಮತ್ತು ಈ ಮಾಜಿ ಸೈನಿಕ ಅಭ್ಯರ್ಥಿಗಳು ಇದ್ರಪ್ಪ ಅಂದರೆ ಇಲ್ಲಿ 168 ಸೆಂಟಿಮೀಟರ್ ಹೈಟ್ ಇರಬೇಕು. ನೆಕ್ಸ್ಟ್ ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು. ಯಾವಾಗ ಪೂರ್ತಿ ವಿಸ್ತರಿಸಿದಾಗ, ಹೌದಾ. ಹಾಗಾದರೆ ವಿಸ್ತರಣೆ ಎಷ್ಟು ಹೆಚ್ಚಾಗಿರ್ಬೇಕಪ್ಪ ಅಂದರೆ 5 ಸೆಂಟಿಮೀಟರ್ ಹೆಚ್ಚಾಗಿರ್ಬೇಕು. ಅಂದರೆ ಟೋಟಲ್ ನಾರ್ಮಲ್ ಆಗಿ 81 ಸೆಂಟಿಮೀಟರ್ ನಿಮ್ಮದು ಎದೆ ಇರಬೇಕು. ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಆಗಿರಬೇಕು. ಬೈ ಚಾನ್ಸ್ ಏನಾದರೂ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವಂಥ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಾಗಿದ್ರಪ್ಪ ಅಂದರೆ ಅವರಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕು. ಎದೆ ಸುತ್ತಳತೆ 75 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಇರಬಾರ್ದು. ಅಂದರೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟರ್, ನಾರ್ಮಲ್ ಆಗಿ 70 ಸೆಂಟಿಮೀಟರ್ ಇದ್ರೂ ನಡೀತೈತಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಇನ್ನು ಬೇರೆ ರೀತಿಯಾದಂಥ ಒಂದು ಫಿಸಿಕಲ್ ಇರುತ್ತೆ. ಅದರ ಜೊತೆಗೆ ಹೈಟ್ ಜೊತೆಗೆ ಇಲ್ಲಿ 1600 ಮೀಟ್ರ್ ಓಟ ಇರುತ್ತೆ. ಎಷ್ಟು ಮೀಟ್ರ್? 1600 ಮೀಟ್ರ್. 6.5 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಬೋದು. ಉದ್ದ ಜಿಗಿತ ನೋಡ್ತಾ ಬರೋದಾದರೆ 3.80 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತವನ್ನು ಮಾಡಬೇಕು. ಎತ್ತರ ಜಿಗಿತ 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿತವನ್ನು ಮಾಡಬೇಕು. ಎಷ್ಟು ಅವಕಾಶ ಇರ್ತಾವಪ್ಪ ಅಂದರೆ 3 ಅವಕಾಶಗಳಿರ್ತಾವೆ. ನೀವು 3 ಅವಕಾಶಗಳಲ್ಲಿ ಯಾವುದಾದ್ರೂ ಒಂದು ಅವಕಾಶದಲ್ಲಿ ನೀವು ಅಷ್ಟು ಜಿಗಿದ್ರಪ್ಪ ಅಂದರೆ ಮುಗೀತು. ನೆಕ್ಸ್ಟ್ ಗುಂಡು ಎಸೆತ 7.26 kg ಒಂದು ಗುಂಡು ಇರುತ್ತೆ. 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಗುಂಡನ್ನು ಎಸಿಬೇಕು. ಎಷ್ಟು ಅವಕಾಶ ಅಂದರೆ ಇಲ್ಲಿ ಕೂಡ 3 ಅವಕಾಶಗಳು ಇರ್ತವೆ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳು ಇದ್ರಪ್ಪ ಅಂದರೆ ಅವ್ರಿಗೆ ಏನಪ್ಪ ಅಂದರೆ 400 ಮೀಟ್ರ್ ಓಟ ಇರುತ್ತೆ. ಎಷ್ಟು ಮೀಟ್ರ್? 400 ಮೀಟ್ರ್ ಓಟ 2 ನಿಮಿಷಕ್ಕಿಂತ ಮೀರದಂತೆ, ಅಂದರೆ 2 ನಿಮಿಷ ಒಳಗೆ 400 ಮೀಟ್ರ್ ಓಟವನ್ನು ಓಡಬೇಕು. ನೆಕ್ಸ್ಟ್ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತವನ್ನು ನೋಡ್ತಾ ಬರೋದಾದರೆ ಎರಡರಲ್ಲಿ ಒಂದನ್ನು ಪಾಸ್ ಆಗಬೇಕು. 2.50 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿತವನ್ನು ಮಾಡಬೇಕು. 0.90 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಒಂದು ಎತ್ತರ ಜಿಗಿತವನ್ನು ಮಾಡಬೇಕು. ಅವಕಾಶ ಎಷ್ಟಪ್ಪ ಅಂದರೆ 3 ಅವಕಾಶಗಳು ಇರ್ತವೆ. ಗುಂಡು ಎಸೆತ ನೋಡ್ತಾ ಬರೋದಾದರೆ 4 kg ಗುಂಡು ಇರುತ್ತೆ. 3.75 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಗುಂಡನ್ನು ಎಸೆಬೇಕು. ಎಷ್ಟು ಚಾನ್ಸ್ ಅಂದರೆ 3 ಚಾನ್ಸ್ ಒಳಗೆ ಗುಂಡನ್ನು ಅವರು ಬೇಕಾಗುತ್ತೆ. ಓಕೆನಾ. ಇದು ಮೆಡಿಕಲ್ ಇರುತ್ತೆ. ಮೆಡಿಕಲ್ ಅಂದರೆ ನೀವು ಎಕ್ಸಾಮ್ ಪಾಸ್ ಆಗಿ ಫಿಸಿಕಲ್ ಪಾಸ್ ಆದಮೇಲೆ ಮೆಡಿಕಲ್ ಬರುತ್ತೆ. ಹೌದಾ. ಇದಿಷ್ಟು ಏನಾಗಿತ್ತಪ್ಪ ಅಂದ್ರೆ CAR DAR ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅವುಗಳಿಗೆ ಸಂಬಂಧಪಟ್ಟಂತೆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಈ ಕ್ಲಾಸ್ಗಳು ನಮ್ಗೆ ಬೇಕಪ್ಪ ಅಂದರೆ ನಿಮ್ಗೆ ನಾನು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಓಕೆನಾ. ಧನ್ಯವಾದಗಳು.